ಲಾಲ್ಬಾಗ್ ಗೇಟ್ ಬಳಿ ಪ್ರತ್ಯಕ್ಷವಾಗಿರುವಂತಹ ನಂದಿನಿ ಮಳಿಗೆಯ ವಿರುದ್ಧವಾಗಿ ಸ್ಥಳೀಯರು ಆಕ್ರೋಶ ಜೋರಾಗಿದೆ. ಲಾಲ್ಬಾಗ್ ಭಾಗದ ನಡಿಗೆದಾರರ ಒಕ್ಕೂಟ ಇದೀಗ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ದೂರನ್ನ ನೀಡಲಾಗಿದೆ. ಅಂತಂದ್ರೆ ದೂರು ನೀಡಿದ್ದಾರೆ. ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕ ಉದಯ್ ಶಂಕರ್ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರಿಗೆ ದೂರನ್ನು ನೀಡಲಾಗಿದೆ. ಲಾಲ್ಬಾಗ್ ಪಶ್ಚಿಮ ದ್ವಾರದ ಬಳಿ ಇರುವಂತಹ ಅಧಿಕೃತ ನಂದಿನಿ ಮಳಿಗೆಯನ್ನು ತೆರವು ಮಾಡುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಲಾಲ್ಬಾಗ್ ಮಾರ್ನಿಂಗ್ ಪಾರ್ಕಿಂಗ್ ಏನಿದೆ ಆ ಸ್ಥಳದಲ್ಲಿ ನಂದಿನಿ ಮಳಿಗೆಯನ್ನ ಅಧಿಕೃತವಾಗಿ ನಿರ್ಮಾಣ ಮಾಡಲಾಗಿತ್ತು. ಬೆಳಗ್ಗೆ ವಾಕಿಂಗ್ ಬರುವಂತಹ ವೃದ್ಧರಿಗೆ ಸಾಮಾನ್ಯರಿಗೆ ತೀವ್ರ ತೊಂದರೆಯಾಗುತ್ತದೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಲಾಲ್ಬಾಗ್ ಗೇಟ್ ಬಳಿಯಲ್ಲಿ ಈಗ ಏಕಾಏಕಿಯಾಗಿ ಒಂದು ನಂದಿನಿ ಬೂತ್ ಪ್ರತ್ಯಕ್ಷವಾಗಿದೆ. ಆ ಮಳಿಗೆ ಅದು ತುಂಬಾ ಕಷ್ಟ ಆಗುತ್ತೆ. ವಾಕಿಂಗ್ ಹೋಗುವಂತಹ ಜನಗಳಿಗೆ ಅದು ತುಂಬಾ ಕಷ್ಟದಾಯಕವಾಗಿರುತ್ತೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರಿಗೆ ಅಲ್ಲಿರುವಂತಹ ಸ್ಥಳೀಯರು ಕೂಡ ಹೋಗಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರಿ ಅಲ್ವಾ, ನಂದಿನಿ ಮಳಿಗೆಯನ್ನ ಯಾಕೆ ಬಿಟ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದು ಜನಗಳು ಓಡಾಟ ಮಾಡುವಂತಹ ಸ್ಥಳ ಆಗಿದೆ. ಅಲ್ಲಿ ನಂದಿನಿ ಬೂತನ್ನ ಕೊಡ್ಲಿಕ್ಕೆ ನಿಮಗೆ ಯಾರು ಅಧಿಕಾರವನ್ನ ಕೊಟ್ಟರು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಲಾಲ್ಬಾಗ್ ಗೇಟ್ನ ಬಳಿಯಲ್ಲಿ ಪ್ರತ್ಯಕ್ಷವಾಗಿರುವಂತಹ ನಂದಿನಿ ಮಳಿಗೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ.